ಹಲೋ ಫ್ರೆಂಡ್ಸ್, ವೆಲ್ಕಮ್ ಟೆಕ್ ಸ್ಮಾರ್ಟ್. ಫ್ರೆಂಡ್ಸ್, ಭಾಳ ಸ್ಟೂಡೆಂಟ್ಸು ನಾನು ಕೇಳ್ತಾಯಿದ್ರು ವಿಡಿಯೋ ಅಪ್ಡೇಟ್ ಬಗ್ಗೆ. ಅಂದರೆ ಇದು ಅಪ್ಡೇಟ್ ಬಂದಿತ್ತು, ನಾನು ವಾಯ್ಸ್ ಇಲ್ಲದೆ ಕೊಟ್ಟಿದ್ದೆ, ಹೊರಗಡೆ ಇದ್ದೆ. ಸೊ ಅದಕ್ಕೋಸ್ಕರ ವಾಯ್ಸ್ ಇಟ್ಟಿರಲಿಲ್ಲ, ಓನ್ಲಿ ಮ್ಯೂಸಿಕ್ ಹಾಕಿ ಕೊಟ್ಟಿದ್ದೆ ನಿಮಗೆ ಈ ನೋಟಿಸ್ನ. ಇದರಲ್ಲಿ ಭಾಳ ಸ್ಟೂಡೆಂಟ್ಗೆ ಡೌಟ್ ಇದೆ, ಮತ್ತು ಇದನ್ನು ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಯಾವ ರೀತಿ ನಾವು PDCನ ಅಪ್ಲೈ ಮಾಡಬೇಕು, ಮತ್ತು ನಿಮ್ಮ ಎಕ್ಸ್ಟ್ರಾಕ್ಟ್ ಮಾರ್ಕ್ಸ್ಗಳನ್ನ ಯಾವ ರೀತಿ ಅಪ್ಲೈ ಮಾಡಬೇಕು, ಇದು ಫೈನಲ್ ಇಯರ್ ಸ್ಟೂಡೆಂಟ್ಸಿಗೆ ಕಂಪ್ಲೀಟಾಗಿ. ಸೊ ಅವರಷ್ಟೇ ನೋಡ್ಬೋದು ಇದನ್ನು. ಓಕೆ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವ್ರಿಗೆ ಓಕೆ ಲೈಕ್ ಮಾಡ್ತಾ ಹೋಗಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ನನಗೆ. ಇದೇನೆಂದರೆ ಇದು ನಿಮ್ಮದು PDC ಮತ್ತು ನೀವು ಏನು ಫೈನಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ತೊಗೊಳೋದಿಲ್ಲ ಅದ್ರ ಬಗ್ಗೆ ಇದು ಯಾವ ರೀತಿ ತೊಗೋಬೇಕಂತ. ಓಕೆ, ಅದಕ್ಕೆ ಕಂಡೀಷನ್ ಇದೆ, ನಾನು ಹೇಳ್ತೀನಿ ಅಂತೇಳಿ. ನೀವು PDC ಅಪ್ಲೈ ಮಾಡ್ಬೇಕಂದ್ರೆ ನಿಮ್ಮದು ಕಂಡೀಷನ್ ಏನಂದರೆ ನಿಮ್ಮದು 5 CGPA ಕಂಪಲ್ಸರಿ ಇರಬೇಕು. ಆಫ್ಟರ್ 5 CGPA ಇದ್ದರೆ ನಡೀತೆ, ಬಟ್ 5 CGPA ಇದ್ದೇ ಇರಬೇಕು ನಿಮ್ಮದು ಕಂಪಲ್ಸರಿ. ಆಮೇಲೆ ನಿಮ್ಮದು ನೀವೆಲ್ಲ ಸಬ್ಜೆಕ್ಟ್ನ ಕಂಪ್ಲೀಟಾಗಿ ಪಾಸ್ ಆಗಿರಬೇಕು, ಎಲ್ಲ ಸಬ್ಜೆಕ್ಟು. ಆಮೇಲೆ ನಿಮ್ಮ ಡಿಗ್ರಿ ಅವಾರ್ಡ್ ಮಾಡ್ಬೇಕಾದ್ರೆ ಎಲ್ಲ ಸಬ್ಜೆಕ್ಟ್ನ ಕಂಪಲ್ಸರಿ ಪಾಸ್ ಮಾಡಬೇಕು ನೀವು. ಇಲ್ಲದೇ ಅಪ್ಲೈ ಮಾಡೋಕ್ಕಾಗಲ್ಲ ನಿಮಗೆ. ಓಕೆ, ಆಮೇಲೆ ಮಸ್ಟ್ ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಮಂಡೇಟರಿ ಕ್ರೆಡಿಟ್ ಆ್ಯಂಡ್ ನಾನ್ ಕ್ರೆಡಿಟ್ ಕೋರ್ಸಸ್. ಸೊ ಅದು ಕಂಪಲ್ಸರಿ ನೀವು ಕ್ರೆಡಿಟ್ನ ಕೋರ್ಸ್ನ ಕಂಪ್ಲೀಟ್ ಮಾಡಿರಬೇಕು. ಮಂಡೇಟರಿ ಯಾವ್ಯಾವುದಲ್ಲ ಮಂಡೇಟರಿ ಅವು ಎಲ್ಲ ಕಂಪಲ್ಸರಿ ಮಾಡಿರಬೇಕು. ಓಕೆ, ಇನ್ ಕೇಸ್ ನೀವೇನಾದರೂ ಲೇಟ್ರಲ್ ಎಂಟ್ರಿ ಇದ್ದರೆ ನೀವು M1 M2 ಕಂಪಲ್ಸರಿ ಕ್ಲಿಯರ್ ಮಾಡ್ಕೋಬೇಕು. ನಿಮಗಿಲ್ಲ ಅಂದರೆ ಇದು PDCನ ಅಪ್ಲೈ ಮಾಡೋಕ್ಕಾಗಲ್ಲ, ನಿಮಗೆ ಬರಲ್ಲ. ಇದು ಅಪ್ಲೈ ಆದರೆ ನೀವು ಅಪ್ಲೈ ಮಾಡಬೇಕು. ಇಷ್ಟಿತ್ತಂದರೆ ನಿಮ್ಮದು ಅಪ್ಲೈ ಮಾಡಬೇಕು. ಓಕೆ, ಆಮೇಲೆ ನೋಡಿ, ದ ಸ್ಟೂಡೆಂಟ್ ಈ ಸಲ ಏನು ಮಾಡಿದ್ದಾರೆ ಅಂದರೆ, ನೀವು ರಿವ್ಯಾಲ್ಯೂಷನ್ ಹಾಕಿದವ್ರಿಗೆ ಇದು ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಯಾರು ರಿವ್ಯಾಲ್ಯೂಷನ್ ಹಾಕಿಲ್ಲ ಅವರು ಅಪ್ಲೈ ಮಾಡಿ. ನೀವು ಇನ್ನೇನು ಇಂಪ್ರೂವ್ಮೆಂಟು ಮತ್ತು ಇಂಪ್ರೂವ್ಮೆಂಟ್ ಬರೆಯೋರು ಇರ್ತಾರಲ್ಲ ಅವರು ಇದನ್ನು ಅಪ್ಲೈ ಮಾಡೋಕ್ಕಾಗಲ್ಲ. ಆಮೇಲೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಈ ಒನ್ಸ್ ಅಪ್ಲೈ ಮಾಡಿದ್ರೆ ನೀವು ಇಂಪ್ರೂವ್ಮೆಂಟ್ ಬರೆಯೋಕ್ಕಾಗಲ್ಲ, ರಿವ್ಯಾಲ್ಯೂಷನ್ ಅಪ್ಲೈ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಓಕೆ, ಇನ್ ಕೇಸ್ ಇದನ್ನು ಅಪ್ಲೈ ಮಾಡಿದ್ರೆ ಅವೆರಡಕ್ಕೂ ಬರೆಯೋಕ್ಕಾಗಲ್ಲ. ಓಕೆ, ನೆಕ್ಸ್ಟು ಪ್ರೊಸೀಜರ್ ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ಹೇಳ್ತೀನಿ. ಯಾಕಂದರೆ ಪ್ರತಿ ಸಲ ಆಫ್ಲೈನ್ ಇತ್ತು ಇದು PDC. ನೀವು ಅಲ್ಲೇ ಡೈರೆಕ್ಟ್ VTU ಹೋಗಿ ಒಂದು ಫಾರ್ಮ್ ಇತ್ತು, ಅದು ಫಿಲ್ ಮಾಡಿ ಕೊಟ್ಟರೆ ನಿಮಗೆ PDC ಕೊಡ್ತಿದ್ರು, ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ. ಓಕೆ, ಈಗ ಏನು ಮಾಡಿದ್ದಾರೆ ಅಂದರೆ ಆನ್ಲೈನ್ ಮಾಡಿದರೆ ನೀವು ಆನ್ಲೈನಲ್ಲಿ ಫಿಲ್ ಮಾಡ್ಬೋದು. ಆಮೇಲೆ ನಿಮಗೆ ಮನೆಗೆ ಕಳಿಸ್ತಾರೆ. ಆಮೇಲೆ ಆನ್ಲೈನು ಡೌನ್ಲೋಡ್ ಮಾಡ್ಕೊಬೋದು ಒಂದು ಕಾಪಿನ. ಓಕೆ, ಅದನ್ನು ನೀವು ಜಾಬ್ಗೆ ಎಲ್ಲ ಕೊಡ್ಬೋದು. ಇವಾಗ ನಿಮ್ಮದು ಒರಿಜಿನಲ್ ಬರೋ ತನಕ ಇದನ್ನು ಜಾಬ್ಗೆ ಕೊಡ್ಬೋದು ನೀವು. ಓಕೆ, ಇದನ್ನ ಎಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ ಇವಾಗ ಏನು ನೀವು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಪ್ಲೈ ಮಾಡಿದ್ರಲ್ಲ ಅಲ್ಲೇ ಇದನ್ನು ಅಪ್ಲೈ ಮಾಡೋಕ್ಕಾಗತ್ತೆ. ಅಲ್ಲೇ ಸೇಮ್ ಲಾಗಿನ್ನು ನಿಮ್ಮದು US ನೇಮು ಯೂಸರ್ ID ಮತ್ತು ಪಾಸ್ವರ್ಡ್ ಏನು ನೀವು ಕ್ರಿಯೇಟ್ ಮಾಡಿದ್ರಲ್ಲ ಅವಾಗ ಅದನ್ನೇ ಹಾಕಬೇಕು. ಇನ್ ಕೇಸ್ ನೀವೇನಾದರೂ ಅದನ್ನ ಪಾಸ್ವರ್ಡ್ನ ಮರ್ತಿರುತ್ತಂದರೆ ಅದನ್ನು ಫಾರ್ವರ್ಡ್ ಪಾಸ್ವರ್ಡ್ ಹೊಡೆದು ನೀವು ಅಪ್ಲೈ ಮಾಡ್ಬೋದು. ಓಕೆ, ಆಮೇಲೆ ಇನ್ ಕೇಸು ಅದರಲ್ಲಿ ನೀವೇನಂದರೂ ಏನಾದರೂ ನಿಮಗೆ ಫಾರ್ವರ್ಡ್ ಪಾಸ್ವರ್ಡ್ ಎಲ್ಲಿ ಅಂದರೆ ಆಗ್ತಾ ಇಲ್ಲ ಅಂದರೆ ನೀವು ನಿಮ್ಮ ಕಾಲೇಜನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು ನೀವು. ಓಕೆ, ಅದು ಸಬ್ಮಿಟ್ ಆದ ತಕ್ಷಣ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಅಲ್ಲಿ ಪೇಮೆಂಟ್ ಬಟನ್ ಇರುತ್ತೆ, ನೀವು ಪೇಮೆಂಟ್ ಬಟನ್ನ ಮಾಡ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟು ನೀವು ಪೇಮೆಂಟ್ ಕಂಪ್ಲೀಟ್ ಆದ ತಕ್ಷಣ ನೀವು ಪ್ರಿಂಟೌಟ್ ತೊಗೋಬೋದು ನಿಮ್ಮ ರೆಫರೆನ್ಸ್ಗೆ ಆ ಪೇಮೆಂಟ್ ಪ್ಲೇಸ್ನ. ಅದಾದಮೇಲೆ ನೀವು ಅದ್ರದ್ದು ಏನು ಕಾಪಿ ಎಲ್ಲಿ ಸೆಂಡ್ ಮಾಡಬೇಕಾಗಿಲ್ಲ ಅದ್ರದ್ದು ಅಪ್ಲಿಕೇಶನ್ದು. ಓಕೆ, ಆಮೇಲೆ ಸೇಮು ನೀವು ಏನು ಅಪ್ಲೈಡ್ ಡಾಕ್ಯುಮೆಂಟ್ಸ್ ಇರುತ್ತಲ್ಲ, ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟು ಮತ್ತು ಎಕ್ಸ್ಟ್ರಾಕ್ಟ್ ವಿಲ್ ಬಿ. ನೀವು ಇನ್ ಕೇಸ್ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ನೀವು ಏನಂದರೆ ಎರಡಕ್ಕೂ ಅಪ್ಲೈ ಮಾಡ್ಬೋದು ಒಮ್ಮೆ ಎಟ್ ಎ ಟೈಮು. ಒನ್ಸ್ ನೀವು ಇದನ್ನು ಅಪ್ಲಿಕೇಶನ್ ಆತಂದರೆ ಮತ್ತೆ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ PDC ಮತ್ತು ಎಕ್ಸ್ಟ್ರಾಕ್ಟ್ ಮಾರ್ಕ್ಸ್ ಕಾರ್ಡ್ ಎರಡು ಒಂದೇ ಸಲ ಅಪ್ಲೈ ಮಾಡಿ, ಬೇರೆ ಬೇರೆ ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ಆಮೇಲೆ ಆನ್ಲೈನ್ ಅಪ್ಲಿಕೇಶನ್ ಆದ ತಕ್ಷಣ ನಿಮ್ಮ ಸೇಮ್ ಲಾಗಿನ್ ಪೇಜಲ್ಲಿ ಅವರು ಒಂದು ನೀವು ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ನ ಸಾಫ್ಟ್ ಕಾಪಿನ ಕೊಡ್ತಾರೆ. ನೀವು ಅಲ್ಲೇ ಲಾಗಿನ್ ಆಗಿ ಒಂದು 2-3 ದಿವಸ ಬಿಟ್ಟು ನೀವು ಲಾಗಿನ್ ಆಗಿ ತೊಗೋಬೋದು. ಅದು ನೀವು ಪೇಮೆಂಟ್ ಅದಾದ ತಕ್ಷಣ ಹಾರ್ಡ್ ಕಾಪಿ ನೀವೇನು ಅಲ್ಲಿ ನಿಮ್ಮದು ಅಡ್ರೆಸ್ ಕೊಟ್ಟಿರ್ತಿಲ್ಲ ಅದು ಹಾರ್ಡ್ ಕಾಪಿ ನಿಮ್ಮ ಮನೆಗೆ ಕಳಿಸ್ತಾರೆ ಅವರು PDCನ. ಸೊ ದಟ್ ನೀವು ಜಾಬ್ಗೆಲ್ಲ ಅದನ್ನ ತೊಗೊಂಡು ಹೋಗ್ಬೋದು ನಿಮ್ಮದು ಒರಿಜಿನಲ್ ಬರ್ತಕ್ಕ. ಯಾಕಂದರೆ ಒರಿಜಿನಲ್ ಬರೋಕ್ಕೆ 6 ಮಂತ್ ಆಗುತ್ತೆ ನಿಮ್ಮದು ಮೇನ್ ಕಾನ್ವೊಕೇಷನ್ ಸರ್ಟಿಫಿಕೇಟ್ ಬರಬೇಕಂದ್ರೆ. ಸೊ ಅದಕ್ಕೋಸ್ಕರ ಇದು PDC ನೀವು ತೊಗೊಂಡು ನೀವು ಜಾಬ್ ಹೋಗ್ಬೋದು. ಅಲ್ಲಿ ತನಕ ನೀವು ಇದು ಕನ್ಸಿಡರ್ ಆಗುತ್ತೆ, ನೀವು ಆರಾಮ್ಸೆ ಇದನ್ನ ತೊಗೊಂಡು ಹೋಗ್ಬೋದು. ಓಕೆ, ಇದಿಷ್ಟು ಅಪ್ಲೈ ಪ್ರೊಸೀಜರ್ ಸೇಮ್ ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಇಲ್ಲ ಅದೇ ರೀತಿ ಅಪ್ಲೈ ಪ್ರೊಸೀಜರ್ ಇದೆ. ನೀವು ಚೆಕ್ ಮಾಡ್ಕೋಬೋದು, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಮತ್ತು ಹೆಂಗೆ ಅಪ್ಲೈ ಮಾಡಬೇಕು ಅಂತ ಕೂಡ ವಿಡಿಯೋ ಮಾಡಿದ್ದೀನಿ ನಾನು ಆಲ್ರೆಡಿ, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.